ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಚೆನ್ನಾಗಿರ್ಬೇಕಂತ ಆ ಪರಮಾತ್ಮನಿಂದ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಭಯವೆಂಬ ಪ್ರೀತಿ ಭಯವೆಂಬುದನ್ನು ಬಿಟ್ಟು ಆ ಪರಮಾತ್ಮನ ಕಡೆ ಚಿಂತನೆ ಮಾಡಿ, ಪ್ರೀತಿ ಭಯವನ್ನು ಬಿಟ್ಟು ಪರಮಾತ್ಮನ ಕಡೆ ಮನಸ್ಸನ್ನು ಇಟ್ಟು ದುಡಿಬೇಕೆ ಎಂಬ ಮನಸ್ಸಿಂದ ತೋಟದಲ್ಲೇ ಇದ್ದು ಸಂತೋಷ ಪಡೆಯಣ. ಪ್ರೀತಿ ಭಯವನ್ನು ಬಿಟ್ಟು ಪರಮಾತ್ಮನೇ ಕಡೆ ನಮ್ಮ ಶರೀರವನ್ನು ಕೊಟ್ಟು ದುಡಿಬೇಕ ಎಂಬ ಮನಸ್ಸಿಂದ ನಾವು ತೋಟದಲ್ಲೇ ಇದ್ದು ದುಡಿಯೋಣ. ನಾನು ನನ್ನದೆಂಬುದನ್ನು ಬಿಟ್ಟು ನಾವೆಲ್ಲರೂ ಒಂದೇ ಎಂಬುದನ್ನು ತಿಳಿಯೋಣ. ನಾನು ನನ್ನದೆಂಬುದನ್ನು ಬಿಟ್ಟು ನಾವು ಎಲ್ಲರೂ ಒಂದೇ ಎಂಬುದನ್ನು ತಿಳಿಯೋಣ. ಅಂದಿನ ರಾಜರೆಲ್ಲ ಸನ್ಮಾರ್ಗದಿಂದ ಎಷ್ಟೊಂದು ಸಾಧನೆಗಳನ್ನು ಮಾಡಿರುವುದು ಇಂದು ಕಾಣುವುದೇ ಅಲ್ಲವೋ. ಅಂದಿನ ರಾಜರೆಲ್ಲ ಸನ್ಮಾರ್ಗ ರೀತಿಯಿಂದ ಎಷ್ಟೊಂದು ಸಾಧನೆ ಮಾಡಿರುವುದನ್ನು ಇಂದು ನಾವು ಕಾಣುವುದೇ ಎಲ್ಲವೋ. ಕೃಷ್ಣದೇವರಾಯನ ಕಾಲದಲ್ಲಿ ಬೀದಿ ಒಳಗೆ ನೆಚ್ಚಿನ ಬಂಗಾರ ವಜ್ರ ವೈಡೂರ್ಯ ಇರುವುದೆಲ್ಲ ನಾವು ಕೇಳೇ ಇಲ್ಲವೋ. ಕೃಷ್ಣದೇವರಾಯನ ಕಾಲದಲ್ಲಿ ಬೀದಿ ಒಳಗೆ ಚಿನ್ನ ಬಂಗಾರ ವಜ್ರ ವೈಡೂರ್ಯ ಇರುವುದೆಲ್ಲ ನಾವು ಪಾಠದ ಪುಸ್ತಕದಲ್ಲಿ ಓದಿಲ್ಲವೋ. ಏನು ಕೊಂದು ಕೊರತೆ ಇದೆ ಈ ಮಣ್ಣಲ್ಲಿ, ಏನು ಕೊಂತೆ ಕೊರತೆ ಇದೆ ಈ ಮಣ್ಣಲ್ಲಿ. ನಾವೆಲ್ಲರೂ ದುಡಿಬೇಕ ಎಂಬ ಮನಸ್ಸಿಲ್ಲ ಮನದಲ್ಲಿ. ಏನು ಕೊಂತೆ ಕೊರತೆ ಇದೆ ಈ ಮಣ್ಣಲ್ಲಿ. ನಾವೆಲ್ಲರೂ ಸೇರಿ ದುಡಿಬೇಕ ಎಂಬ ಮನಸ್ಸಿಲ್ಲ ಮನದಲ್ಲಿ. ಅಂದಿನ ಜನರು ಮನೆಯನ್ನು ಕಟ್ಟಿ ಬಾಗಲನ್ನು ತೊರೆದು ಮನೆಯನ್ನು ಕಟ್ಟಿ ಬಾಗಲನ್ನು ತೊರೆದು ಸನ್ಮಾರ್ಗವೆಂಬ ನಾಟಕವನ್ನು ಆಡಿ. ಅಂದಿನ ಕಾಲದ ಜನರು ಮನೆಯನ್ನು ಕಟ್ಟಿ ಬಾಗಲನ್ನು ತೊರೆದು ಸನ್ಮಾರ್ಗ ನಾಟಕವನ್ನು ಆಡಿ ನೆಮ್ಮದಿಯಾಗಿ ಇದಿರುವುದು ನಿಮಗೆಲ್ಲವೂ ತಿಳಿದಿಲ್ಲವೋ. ಹಿಂದಿನ ಕಾಲದ ಮುಂದೇನೂ
ಬರಬಹುದು ಎಂಬುದು ನೀವೆಲ್ಲರೂ ತಿಳ್ಕೊಳ್ಳಿ. ಸಂಘವೆಂದು ಸಂಘವನ್ನು ಕಟ್ಟಿ ಸಂಘವೆಂದು ಸಂಘವನ್ನು ಕಟ್ಟಿ ಸನ್ಮಾರ್ಗದರು ಓಡಾಡುವ ದಾರಿಯಲ್ಲಿ ಈ ಪೆಂಡಲನ್ನು ಹಾಕಿ ಸಜ್ಜನರಿಗೆ ಇವರು ಏನು ಬುದ್ಧಿ ಕೊಡುತ್ತಾರೆಂಬುದನ್ನು ತಿಳಿಯದೆ ಸನ್ಮಾರ್ಗದವರಿಗೆ ಇವರು ಏನು ಬುದ್ಧಿ ತಿಳಿತಾರೆಂಬುದನ್ನು ತಿಳಿಯದೆ ಸಂಘ ಕಟ್ಟಿಯೇನು ಬಲ. ಓಸಿ ಎಂದರೆ ಊರನ್ನೇ ಬಿಟ್ಟು ಓಸಿ ಎಂದರೆ ಊರನ್ನೇ ಬಿಟ್ಟು ಉಂಡು ಉದ್ಧಾರ ಮಾಡೋಣ ಎಂಬುದನ್ನು ಬಿಟ್ಟು ನಿದ್ರೆ ಮಾಡುವ ಜನರಿಗೆ ಏನು ತಿಳಿಸಕ್ಕೆ ಸಾಧ್ಯವೋ ಉಂಟೋ? ಏನು ತಿಳಿಸಕ್ಕೆ ಸಾಧ್ಯವೋ ಉಂಟೋ?